ಈ ವಿಡಿಯೋ ಡೈಲಾಗ್ ಇರಲ್ಲ, ಪಂಚ್ ಡೈಲಾಗ್ ಇರಲ್ಲ, ಇಂಟ್ರೋ ಇರಲ್ಲ, ಔಟ್ರೋ ಇರಲ್ಲ, ಏನೂ ಇರಲ್ಲ. ಇಟ್ಸ್ ಜಸ್ಟ್ ಅಬೌಟ್ ಟ್ವಿಟರ್ ಟ್ರೆಂಡ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ನೀವು ತುಂಬ ಫೋನ್ ಮಾಡಿ ಕೇಳಿದ್ದೀರಾ ಟ್ವಿಟರ್ ಅಂದರೆ ಏನು ಬ್ರೋ ಅಂತ. ಪ್ರತಿಯೊಬ್ಬರು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ವಿಡಿಯೋಲ್ಲಿ. ಐ ಜಸ್ಟ್ ನೀಡ್ ಯು 5 to 10 minutes ಆಫ್ ಯರ್ ಟೈಮ್. ನಿಮ್ಮ ಹತ್ರ ಟೈಮ್ ಇದ್ದರೆ ನಂಗೆ ಕೊಡಿ. ಯು ವಿಲ್ ನೆವರ್ ರಿಗ್ರೆಟ್ ಇಟ್. ಟ್ವಿಟರ್ ಅಂದರೆ ಏನು? ಟ್ವಿಟರ್ ಈಸ್ ಅ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ನೀವು ಹೆಂಗೆ ಫೇಸ್ಬುಕ್ ಯೂಸ್ ಮಾಡ್ತೀರಾ, ಹೆಂಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಟ್ವಿಟರ್ ಅದೇ ಥರ ಒಂದು ಪ್ಲ್ಯಾಟ್ಫಾರ್ಮ್. ಬಟ್ ಟ್ವಿಟರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಫೇಸ್ಬುಕ್ಕಲ್ಲಿ ಟ್ರೆಂಡ್ ಇಲ್ಲ, ಇನ್ಸ್ಟಾಗ್ರಾಮಲ್ಲೂ ಟ್ರೆಂಡ್ ಇಲ್ಲ. ಬಟ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಹ್ಯಾಶ್ಟ್ಯಾಗ್ ಇದೆ. ಸೊ ಟ್ವಿಟರ್ ಅನ್ನೋದು ಹೆಂಗೆ ಅಂದರೆ, ಆ ಹ್ಯಾಶ್ಟ್ಯಾಗಲ್ಲಿ ಫಾರ್ ಎಕ್ಸಾಂಪಲ್ ಪವರ್ ಹೌಸ್, ಈ ವಿಡಿಯೋ ಪೂರ್ತಿ ಇದೊಂದೇ ಹ್ಯಾಶ್ಟ್ಯಾಗ್ ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್ ಪವರ್ ಹೌಸ್ ಅಂತ ಒಂದು 100 ಜನ ಟ್ವೀಟ್ ಹಾಕಿದ್ರೆ ಟ್ವಿಟರಲ್ಲಿ ಅದು ಟ್ರೆಂಡ್ ಆಗೋ ಸಾಧ್ಯತೆಗಳಿರ್ತವೆ. ಬಿಕಾಸ್ ಇಷ್ಟು ಜನ ಮಾತಾಡ್ಕೊತವ್ರೆ ಅನ್ನೋದು ಟ್ವಿಟರ್ ಯೋಚನೆ ಮಾಡಿಬಿಟ್ಟು ಟ್ರೆಂಡಿಂಗ್ ಲಿಸ್ಟಲ್ಲಿ ಹಾಕುತ್ತೆ. ಸೊ ಇನ್ ಟ್ವಿಟರ್ ಟ್ರೆಂಡಿಂಗ್ ಲಿಸ್ಟಲ್ಲಿ ಕೂಡ ರ್ಯಾಂಕಿಂಗ್ ಇರುತ್ತೆ 1, 2, 3, 4 ಅಂತ. ಇಂಡಿಯಾ ಟ್ರೆಂಡ್, ಕರ್ನಾಟಕ ಟ್ರೆಂಡ್. ಈ ಇಂಡಿಯಾ ಟ್ರೆಂಡ್ ಮತ್ತು ಕರ್ನಾಟಕ ಟ್ರೆಂಡ್ ಅದು ಹೆಂಗೆ ಬ್ರೋ, ಅದು ಹೆಂಗೆ ಜಸ್ಟಿಫೈ ಮಾಡ್ತೀರಾ, ಅದು ಹೆಂಗೆ ಆಗುತ್ತೆ ಅಂತ ನೀವು ಕೇಳಿದ್ರೆ, ಬ್ಯಾಂಗ್ಳೂರ್ ಲೊಕೇಶನ್ ಆ್ಯಂಡ್ ಹುಬ್ಳಿ, ಹಾಸನ್, ಧಾರವಾಡ ಏನೇ ಅಂದ್ಕೊಳ್ಳಿ, ಕರ್ನಾಟಕ ಯಾವುದೇ ಲೊಕೇಶನ್ ತೊಗೊಳ್ಳಿ, ಈ ಲೊಕೇಶನಿಂದ ಟ್ವೀಟ್ಸ್ ಬಂದರೆ ಕರ್ನಾಟಕ ಟ್ರೆಂಡ್ ಆಗುತ್ತೆ. ಬಟ್ ಬ್ಯಾಂಗ್ಳೂರಿಂದ ಒಂದು 100 ಜನ, ಪುಣೆಯಿಂದ 100 ಜನ, ಚೆನ್ನೈಯಿಂದ 100 ಜನ ಮಾಡಿದಾಗ ಗ್ಯಾರಂಟಿ ಅದು ಇಂಡಿಯಾ ಟ್ರೆಂಡ್ ಆಗುತ್ತೆ. ಬಿಕಾಸ್ ಟ್ವಿಟರ್ ವಿಲ್ ಬಿ ಲೈಕ್, ಈ ಪ್ರತಿಯೊಂದು ಸ್ಟೇಟಲ್ಲಿ ಮಾತಾಡ್ಕೊಂತವ್ರು ಗುರು ಈ ಟಾಪಿಕ್ ಅಂತ ಹೇಳ್ಬಿಟ್ಟು ಆಲ್ ಇಂಡಿಯಾ ಟ್ರೆಂಡ್ ಮಾಡುತ್ತೆ. ಸೊ ಟ್ರೆಂಡ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಟ್ವಿಟರ್ ಏನು, ಟ್ವಿಟರ್ನ ಹೆಂಗೆ ನಾವು ಇನ್ಸ್ಟಾಲ್ ಮಾಡೋದು, ಟ್ವಿಟರ್ನ ಹೆಂಗೆ ನಾವು ಸೆಟಪ್ ಮಾಡೋದು, ಈ ಹ್ಯಾಶ್ಟ್ಯಾಗ್ ಅಂದರೆ ಏನು, ಈ ಟ್ರೆಂಡ್ ಅಂದರೆ ಏನು, ಹೆಂಗೆ ಟ್ರೆಂಡ್ ಮಾಡೋದು, ಟ್ರೆಂಡ್ನ ನಾವು ಹೆಂಗೆ ಫಾಸ್ಟಾಗಿ ಮಾಡ್ಬೋದು, ಅಕೌಂಟ್ಸ್ ಬ್ಲಾಕ್ ಆಗ್ತಿದ್ದಾವೆ, ಲಾಕ್ ಆಗ್ತಿದ್ದಾವೆ, ಹೆಂಗೆ ಲಾಕ್ ಆಗದೆ ಇರೋಂಗೆ ಹೆಂಗೆ ನೋಡ್ಕೊಳೋದು, ಪ್ರತಿಯೊಂದು ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ಫಸ್ಟ್ ನೀವು ಟ್ವಿಟರ್ ಎಲ್ಲಿ ಇನ್ಸ್ಟಾಲ್ ಮಾಡ್ಕೊತೀರಾ ಅಂದರೆ, ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಟ್ವಿಟರ್ ಅಂತ ಸರ್ಚ್ ಮಾಡಿ ಟ್ವಿಟರ್ ಸಿಗುತ್ತೆ. ನಿಮ್ಮ ಹತ್ರ ಐಫೋನ್ ಇದ್ದರೆ ಆ್ಯಪ್ ಸ್ಟೋರ್ಗೆ ಹೋಗ್ಬಿಟ್ಟು ಟ್ವಿಟರ್ ಅಂತ ಸರ್ಚ್ ಮಾಡಿ ಟ್ವಿಟರ್ ಈಸಿಯಾಗಿ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ತೀರಾ. ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮ್ಗೆ ಬರ್ತಾ ಇರೋ ಸ್ಕ್ರೀನ್ ಏನಂದರೆ, ಸೈನ್ ಅಪ್ ಆರ್ ಸೈನ್ ಇನ್. ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದ್ದರೆ ಸೈನ್ ಇನ್ ಅಂತ ಹೊಡಿರಿ, ಅಕೌಂಟ್ ಇಲ್ಲ ಅಂದರೆ ಸೈನ್ ಅಪ್ ಅಂತ ಹೊಡಿರಿ. ನೀವು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬರ್ತಾ ಇರೋ ಸ್ಕ್ರೀನ್ ಏನಂದರೆ, ಇಮೇಲ್ ಆರ್ ಫೋನ್ ನಂಬರ್ ಆ್ಯಂಡ್ ಅಂಡರ್ ದ್ಯಾಟ್ ಪಾಸ್ವರ್ಡ್ ಅಂತ ಬರುತ್ತೆ. ಸೊ ನೀವು ನೆನ್ಪಿಡ್ಕೊಳ್ಳೋ ಥರ ಪಾಸ್ವರ್ಡ್ ಹೊಡೀರಿ. ಪಾಸ್ವರ್ಡ್ ಮರಿಬೇಡಿ, ಇಲ್ಲ ಎಲ್ಲಾದರೂ ಬರೆದಿಟ್ಕೊಳ್ಳಿ. ಸೊ ನೀವು ಒಂದು ಅಕೌಂಟ್ ಮಾಡ್ಕೊತೀರಾ, 2 ಅಕೌಂಟ್ ಮಾಡಿದ್ರೆ ಅದು ನಿಮ್ಮ ಇಷ್ಟ. ಸೊ ವಾಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಇಸ್ ನಾಟ್ ಮೋರ್ ದೆನ್ 3 to 4 ಅಕೌಂಟ್ಸ್. ಒಂದು ಫೋನಲ್ಲಿ 3 ಇಂದ 4 ಅಕೌಂಟ್ ಮೇಲೆ ಇಟ್ಕೊಂಡ್ರೆ ಬೇಗ ಲಾಕ್ ಆಗ್ತಾ ಇರ್ತವೆ. ಸೊ ಮ್ಯಾಕ್ಸಿಮಮ್ 3 to 4 ಮಾತ್ರ ಮಾಡ್ಕೊಳ್ಳಿ. ಸೊ ನೀವು ಅಕೌಂಟ್ ಇವಾಗ ಕ್ರಿಯೇಟ್ ಮಾಡ್ಕೊತೀರಾ, ಇಮೇಲ್ ಹೊಡಿತೀರಾ. ಇಮೇಲ್ ಬಂದ್ಬಿಟ್ಟು ವ್ಯಾಲಿಡ್ ಇಮೇಲ್ ಇರಬೇಕು, ಏನೇನೋ ಹಾಕಬಾರ್ದು, ಬಿಕಾಸ್ ಅದಕ್ಕೆ OTP ಹೋಗುತ್ತೆ. ಸೊ ಇಮೇಲ್ ಹಾಕ್ತೀರಾ, ಇಲ್ಲ ಫೋನ್ ನಂಬರ್ ಹಾಕ್ತೀರಾ, ಆಮೇಲೆ ಪಾಸ್ವರ್ಡ್ ಹೊಡಿತೀರಾ, ನೆನ್ಪಿಡ್ಕೊತೀರಾ, ಸೈನ್ ಅಪ್ ಮಾಡ್ತೀರಾ. ಓಕೆನಾ? ಸೈನ್ ಅಪ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ, ನಿಮಗೆ ಪ್ರೊಫೈಲ್ ಪಿಕ್ಚರ್ ಹಾಕೋಕೆ ಹೇಳ್ತಾರೆ. ಪ್ರೊಫೈಲ್ ಪಿಕ್ಚರ್ ಹಾಕಿ ನಿಮ್ಮ ಇಷ್ಟ, ಅಪ್ಪು ಬಾಸ್ ಹಾಕ್ತೀರಾ, ನಿಮ್ದು ಹಾಕ್ಕೊಂತೀರಾ, ಅದು ನಿಮ್ಮ ಇಷ್ಟ. ದಟ್ಸ್ ಟೋಟಲ್ ಲೆಫ್ಟ್ ಯು. ಅದಾದಮೇಲೆ ಏನು ಬರುತ್ತೆ, ನಿಮ್ಮ ಇಂಟ್ರೆಸ್ಟ್ ಕೇಳುತ್ತೆ. ಮೂವೀಸ್ ಅಂದರೆ ಇಷ್ಟನಾ, ಸ್ಪೋರ್ಟ್ಸ್ ಅಂದರೆ ಇಷ್ಟನಾ, ಎಂಟರ್ಟೈನ್ಮೆಂಟ್, ಅದು ಬಟ್ ಸ್ಕಿಪ್ ಹೊಡಿತೀರೋ ಕ್ಲಿಕ್ ಮಾಡ್ತೀರೋ, ಅದು ನಿಮ್ಮ ಇಷ್ಟ. ಕ್ಲಿಕ್ ಮಾಡೋಂಗಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾರನ್ನಾದ್ರು ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಇಲ್ಲ ಅದೇ ಸ್ವಲ್ಪ ಸಜೆಸ್ಟ್ ಮಾಡುತ್ತೆ ಯಾರನ್ನು ಫಾಲೋ ಮಾಡ್ಬೋದು ಅಂತ. ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ಪುನೀತ್ ರಾಜ್ಕುಮಾರ್ ಅಂತ ಹೊಡಿರಿ, ಬ್ಲೂ ಕಲರ್ ಟಿಕ್ ಮಾರ್ಕ್ ಇರುತ್ತೆ, ಅವ್ರು ನೋಡ್ಬಿಟ್ಟು ಫಾಲೋ ಮಾಡಿ. ಸೊ ನಮ್ಮ ಬಾಸ್ನ ಫಾಲೋ ಮಾಡಿದ್ದೀರಾ, ಇವಾಗ ಅಕೌಂಟ್ ಕ್ರಿಯೇಟ್ ಆಯಿತು, ಪ್ರೊಫೈಲ್ ಪಿಕ್ಚರ್ ಹಾಕಿದ್ದೀರಾ, ಬಾಸ್ನ ಫಾಲೋ ಮಾಡಿದ್ದೀರಾ. ನೆಕ್ಸ್ಟ್ ಹೋಗ್ಬಿಟ್ಟು ಲೊಕೇಶನ್ ಇದೆಯಲ್ಲ, ದಿಸ್ ಅ ಕ್ರೇಜಿಯಸ್ಟ್ ಪಾರ್ಟ್. ಲೊಕೇಶನ್ ಬಂದು ನಾವೇ ಸೆಟ್ ಮಾಡ್ಕೊಂಬೋದು ಟ್ವಿಟರಲ್ಲಿ. ಟ್ವಿಟರ್ ಕಂಡುಹಿಡಿಯುತ್ತೆ, ಅದೆಲ್ಲ ಡಿಫ್ರೆಂಟ್ ಥಿಂಗ್. ಬಟ್ ನಾವೇ ನಮ್ಮ ಪ್ರಕಾರ, ಇವಾಗ ನನ್ನ ಲೊಕೇಶನ್ ನಾನು ಮುಂಬೈ ಅಂತ ಇಟ್ಕೊಬೋದು, ಅದು ನನ್ನ ಇಷ್ಟ. ಸೊ ನೀವು ಲೊಕೇಶನ್ ಏನು ಬೇಕೋ ಅದು ಇಟ್ಕೊಳ್ಳಿ. ನಿಮ್ಮ ಊರ ಹೆಸರು ಇಟ್ಕೊತೀರಾ ಇಟ್ಕೊಳ್ಳಿ, ಇಲ್ಲ ಮುಂಬೈ ಇಟ್ಕೊತೀರಾ, ನಿಮ್ಮ ಇಷ್ಟ ಇಟ್ಕೊಳ್ಳಿ. ಸೊ ಲೊಕೇಶನ್ ಸೆಟ್ ಮಾಡ್ಕೊಂಡು ಹೆಂಗೆ ಅಂದರೆ, ನಿಮ್ಮ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ 3 ಡಾಟ್ ಸಿಗುತ್ತೆ. 3 ಡಾಟ್ಗೆ ಹೋದ್ಮೇಲೆ ಲೊಕೇಶನ್ ಅದು ಸಿಗುತ್ತೆ. ಆ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯು ಶುಡ್ ಟೈಪ್ ಇಟ್ ಡೌನ್. ಬ್ಯಾಂಗ್ಳೂರ್, ಪುಣೆ, ಚೆನ್ನೈ, ಪ್ರತಿಯೊಂದು ಲೊಕೇಶನು ಇದೆ ಅದರಲ್ಲಿ. ಸೊ ನೀವು ಲೊಕೇಶನ್ ಸೆಟ್ ಮಾಡಿದ್ರಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ, ಇವಾಗ ಫುಲ್ ಕಂಪ್ಲೀಟ್ ಆಗಿದೆ. ನಿಮ್ಮ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಅಂದರೆ ಏನು ಗೊತ್ತಾ, ಫೇಸ್ಬುಕ್ಕಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನ್ಯೂಸ್ ಫೀಡ್ ಅಂತ ಏನಿದೆಯೋ ಅದೇ ಟ್ವಿಟ್ರಲ್ಲಿ ಹೋಮ್ ಪೇಜ್ ಅಂತಾರೆ. ಸೊ ನೀವು ಬ್ರೌಸ್ ಮಾಡ್ತಾ ನೀವು ಯಾರ್ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ ಅದೆಲ್ಲ ಟ್ವೀಟ್ಸ್ ಬರ್ತವೆ. ಸೊ ಅವ್ರೇನೇನು ಟ್ವೀಟ್ ಹಾಕಿದ್ದಾರೆ, ಇವಾಗ ಅಪ್ಪು ಬಾಸ್ ಫಾಲೋ ಮಾಡಿರ್ತಾರೆ, ಅಪ್ಪು ಬಾಸ್ ಏನೇನು ಟ್ವೀಟ್ ಹಾಕಿದರೆ ಪ್ರತಿಯೊಂದು ಅಲ್ಲಿ ಬಂದಿರುತ್ತೆ. ಅದ್ರ ಜೊತೆ ಟ್ವಿಟರ್ ಪ್ರಮೋಟ್ ಮಾಡೋ ಟ್ವೀಟ್ಸ್ ಕೂಡ ಬರ್ತವೆ, ಅದೆಲ್ಲ ಸೈಡ್ಗೆ ಇಡಬೇಕು. ಸೊ ನೀವಾಗ ಅಕೌಂಟ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಏನು, ಟ್ವೀಟ್ ಹೆಂಗೆ ಮಾಡೋದು ಅಂದರೆ, ನೀವು ಹೋಮ್ ಪೇಜಿಂದ ಆದರೂ ಟ್ವೀಟ್ ಮಾಡ್ಬೋದು, ಇಲ್ಲಾಂದರೆ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಕೂಡ ಟ್ವೀಟ್ ಮಾಡ್ಬೋದು. ನಾನು ಬೇಸಿಕ್ಕಾಗಿ ಹೇಳ್ತೀನಿ ನಿಮಗೆ. ಹೋಮ್ ಪೇಜಲ್ಲಿ ಬಾಟಮಲ್ಲಿ ರೈಟ್ ಸೈಡಲ್ಲಿ ಬ್ಲೂ ಕಲರ್ ಐಕನ್ ಇರುತ್ತೆ. ಐಕನ್ನ ಕ್ಲಿಕ್ ಮಾಡಿದ್ರೆ ಟ್ವೀಟ್ ಆಪ್ಷನ್ ಬರುತ್ತೆ. ಟ್ವೀಟ್ ಆಪ್ಷನ್ ಬಂದಾಗ ಇವಾಗ ನಿಮ್ಗೆ ಏನು ಅನಿಸ್ತದೆ ಟ್ವೀಟ್ ಮಾಡ್ಬೋದು, ಫೋಟೋ ಹಾಕ್ಬೋದು, ವೀಡಿಯೋ ಹಾಕ್ಬೋದು. ಇಟ್ಸ್ ಯುವರ್ ವಿಶ್. ಓಕೆನಾ? ಸೊ ಇದು ನಾರ್ಮಲ್ ಟ್ವೀಟ್, ಇಟ್ಸ್ ಜಸ್ಟ್ ಅ ನಾರ್ಮಲ್ ಟ್ವೀಟ್. ಫೇಸ್ಬುಕ್ಕಲ್ಲಿ ನಾರ್ಮಲ್ ಪೋಸ್ಟ್ ಹೆಂಗೆ ಹಾಕ್ತಿರೋ ಈ ಥರ ಅದರಲ್ಲಿ ನಾರ್ಮಲ್ ಟ್ವೀಟ್. ಸೊ ಟ್ವೀಟ್ ಹಾಕಿದ್ರೆ, ಸೊ ನಿಮ್ಮ ಫಸ್ಟ್ ಟ್ವೀಟ್ ಮುಗೀತು. ಸೊ ಟ್ವೀಟ್ ಹೆಂಗೆ ಹಾಕೋದು ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಟ್ರೆಂಡ್ ಹೆಂಗೆ ಮಾಡೋದು, ಈ ಹ್ಯಾಶ್ಟ್ಯಾಗ್ ಅಂದರೆ ಏನು. ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ 20th at 6 PM ಈ ಸ್ಯಾಟರ್ಡೆ 6 PM ಒಂದು ಟ್ರೆಂಡ್ ಇದೆ ಅಂತ ಹೇಳ್ತಾ ಇದ್ದೀವಿ. ಹ್ಯಾಶ್ಟ್ಯಾಗ್ ನಿಮ್ಗೆ ಹೇಳಿಲ್ಲ,
ಆಬ್ವಿಯಸ್ಲಿ ಹ್ಯಾಶ್ಟ್ಯಾಗ್ ಬಂದ್ಬಿಟ್ಟು PRK ಟ್ರೆಂಡ್ಸ್ ಅಂತ ಒಂದು ಪೇಜಲ್ಲಿ 6 PM ಶಾರ್ಪಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಹೆಂಗೆ ಹಾಕ್ಬೋದು ಅಂದರೆ ಹಿಯರ್ ಇಸ್ ದ ಮ್ಯಾಸಿವ್ ಹ್ಯಾಶ್ಟ್ಯಾಗ್ ಫಾರ್ ದ ಮ್ಯಾಸಿವ್ ಟ್ರೆಂಡ್ ಫಾರ್ ಪ್ರೀ ರಿಲೀಸ್ ಆಫ್ ಯುವರತ್ನ ಅಂತ ಹಾಕ್ಬಿಟ್ಟು ಹ್ಯಾಶ್ಟ್ಯಾಗ್ ಫಾರ್ ಎಕ್ಸಾಂಪಲ್ ಪವರ್ಸ್ ಅಂತ ಕೊಡ್ತೀನಿ, ಹ್ಯಾಶ್ಟ್ಯಾಗ್ ಪವರ್ಸ್ ಅಂತ ಕೊಡ್ತಾರೆ. ಅದಂದರೆ ಏನು, ಅದರ ಅರ್ಥ ಏನು? ಹ್ಯಾಶ್ಟ್ಯಾಗ್ ಪವರ್ಸ್ ಅನ್ನೋದು ನಮ್ಮ 24 hours ಟ್ರೆಂಡ್ ಮಾಡೋ ಹ್ಯಾಶ್ಟ್ಯಾಗ್. ಅದೊಂದೇ ಹ್ಯಾಶ್ಟ್ಯಾಗ್ ನಾವು ಯೂಸ್ ಮಾಡಬೇಕು 24 hours. ಆ ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಕೊಂಡು ಮಾತ್ರ ಟ್ವೀಟ್ ಮಾಡಬೇಕು. ಸೊ ನೀವು ಆ ಹ್ಯಾಶ್ಟ್ಯಾಗ್ ಬಂದಿದ ತಕ್ಷಣ PRK ಟ್ರೆಂಡ್ಸಲ್ಲಿ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನೋ ಗೊತ್ತಾ? ರಿಟ್ವೀಟ್ ಆ್ಯಂಡ್ ಲೈಕ್. ಏನಕ್ಕೆ ರಿಟ್ವೀಟ್ ಆ್ಯಂಡ್ ಲೈಕ್ ಹೇಳ್ತೀನಿ ಅಂದರೆ, ನೀವು ಫೇಸ್ಬುಕ್ಕಲ್ಲಿ ಲೈಕ್ ಮಾಡ್ತೀರಾ, ಒಳ್ಳೆ ಮರ್ಯಾದೆ, ಲೈಕ್ಗೆ ಒಳ್ಳೆ ರೆಕಾರ್ಡ್ಸ್ ಇದೆ ಫೇಸ್ಬುಕ್ಕಲ್ಲಿ. ಟ್ವಿಟರಲ್ಲಿ ಲೈಕ್ಗೆ ಅಷ್ಟೊಂದು ಮರ್ಯಾದೆ ಇಲ್ಲ. ಟ್ವಿಟರಲ್ಲಿ ರೆಕಾರ್ಡ್ ಅಂತ ಏನಾದಿದ್ರೆ ಇಟ್ ಇಸ್ ರಿಟ್ವೀಟ್ ರೆಕಾರ್ಡ್. ರಿಟ್ವೀಟ್ಗಿರೋ ಬೆಲೆ ಲೈಕ್ಗಿಲ್ಲ ಟ್ವಿಟ್ರಲ್ಲಿ. ಸೊ ವಾಟ್ ಐಮ್ ಟೆಲಿಂಗ್ ಯು ಇಸ್, ತುಂಬ ಜನ ಅಪ್ಪು ಫ್ಯಾನ್ಸ್ ಇವಾಗ ಕೂಡ ಅಷ್ಟೇ ಆಲ್ರೆಡಿ ಯೂಸ್ ಮಾಡ್ತಾರೋ, ಲೈಕ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀರಾ ಬಾಸ್ ಟ್ವೀಟು. ದ ಥಿಂಗ್ ಯು ಶುಡ್ ಡೂ ಇಸ್ ಯು ಶುಡ್ ರಿಟ್ವೀಟ್ ಮಾಡಿದ್ರೆ ನೀವು ಅನ್ಕೊಂಬೋದೇ ನನಗೆ ಯಾರು ಫಾಲೋವರ್ಸ್ ಇರಾಗೋರು, ನಾನು ರಿಟ್ವೀಟ್ ಮಾಡಿದ್ರೆ ಏನು ಯೂಸು? ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಏನಕ್ಕೆ ಅಂದರೆ ಟ್ವಿಟ್ಟರ್ ಇದೆಯಲ್ಲ, ಇಟ್ ಈಸ್ ವೆರಿ ಡಿಫ್ರೆಂಟ್. ಅದು ಆಲ್ಗರಿದಮೇ ಡಿಫ್ರೆಂಟ್ ಇದೆ. 1000 ರಿಟ್ವೀಟ್ ಬಂತು ಅಂದರೆ ಅದೇ ಸಜೆಸ್ಟ್ ಮಾಡುತ್ತೆ ಬೇರೆಯವ್ರಿಗೆ. ಲೈಕ್ ಯೂಟ್ಯೂಬ್, ನನ್ನ ವೀಡಿಯೋಗೆ ನಂಗೆ ಲಕ್ ಇದ್ದರೆ 1000 ಜನಕ್ಕೆ ಸಜೆಸ್ಟ್ ಮಾಡುತ್ತೆ, ಹೊಸೊಬ್ಬರಿಗೆ ಸಬ್ಸ್ಕ್ರೈಬರ್ ಯಾರು ಆಗಿಲ್ವೋ ಅವ್ರಿಗೂ ಸಹ ಸಜೆಸ್ಟ್ ಮಾಡುತ್ತೆ. ಅದೇ ಥರ ಟ್ವಿಟರ್ ಕೂಡ ಇಟ್ ಇಸ್ ಅನದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ನೀವು ರಿಟ್ವೀಟ್ ಮಾಡಿದಷ್ಟು ಟ್ವೀಟ್ಗೆ ಬೆಲೆ ಜಾಸ್ತಿ, ನೋಡೋದಕ್ಕೆ ಒಂಥರ ಸಖತ್ತಾಗಿರುತ್ತೆ. ಸೊ ನೀವು ಯಾವುದೇ ಬಾಸ್ ಟ್ವೀಟ್ ಬರಲಿ, PRK ಟ್ರೆಂಡ್ಸಲ್ಲಿ ಯಾವುದೇ ಟ್ವೀಟ್ ಬರಲಿ, ಇವೆರಡು ಅಕೌಂಟಲ್ಲಿ ಮಾತ್ರ ಫಸ್ಟ್ ರಿಟ್ವೀಟ್ ಹೊಡಿರಿ, ಆಮೇಲೆ ಲೈಕ್ ನಿಮ್ಮ ಇಷ್ಟ. ಲೈಕ್ ಹೊಡಿಲೇ ಬೇಡಬೇಕಂದ್ರೆ ರಿಟ್ವೀಟ್ ಮಾತ್ರ ಹೊಡೀರಿ. ರಿಟ್ವೀಟ್ ಹೊಡಿತೀರಾ. ಸೊ ಇವಾಗ ಹ್ಯಾಶ್ಟ್ಯಾಗ್ ರಿವೀಲ್ ಆಗಿದೆ PRK ಟ್ರೆಂಡ್ಸಿಂದ, ಹ್ಯಾಶ್ಟ್ಯಾಗ್ ಪವರ್ಸ್ ಅಂತ ಹಾಕಿದ್ದಾರೆ. ಸೊ ಇವತ್ತಿಂದ ನಾಳೆ 6 PM ವರೆಗೂ ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಬೇಕಂತಿದ್ದಾರೆ. ಇಟ್ ಇಸ್ ವೆರಿ ರೇರ್. 24 hours ಟ್ರೆಂಡ್ ಯಾವಾಗಲೂ ಮಾಡಲ್ಲ, ವರ್ಷಕ್ಕೊಮ್ಮೆ ಇಲ್ಲ ವರ್ಷಕ್ಕೆ 2 ಸಲ ಮಾಡ್ತಾರೆ. ಸೊ 6 to 6 PM ಇದೇ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಅಂತ ಒಂದು ಟ್ವೀಟ್ ಬರುತ್ತೆ 6 PMಗೆ. ಸೊ ನಾನು ಹೇಳ್ದಂಗೆ ರಿಟ್ವೀಟ್ ಅನ್ನು ಲೈಕ್ ಮಾಡ್ತೀರಾ, ಅದ್ರ ಕೆಳಗೆ ರಿಪ್ಲೈ ಆಪ್ಷನ್ ಬರುತ್ತೆ, ಓಕೆನಾ? ಸೇಮ್ ನಿಮ್ಮ ಫೇಸ್ಬುಕ್ ಆ್ಯಂಡ್ ವಾಟ್ ಎವರ್ ಯು ಕಾಲ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್. ಅದೇ ಥರ ಇದು ರಿಪ್ಲೈ ಆಪ್ಷನ್ ಬಂದಾಗ ರಿಪ್ಲೈಸಲ್ಲಿ ಹ್ಯಾಶ್ಟ್ಯಾಗ್ ಪವರ್ಸ್ ಅಂತ ಹಾಕ್ಬಿಟ್ಟು ಕೆಳಗೆ ನೀವು ಇನ್ಫಾರ್ಮೇಷನ್ ಹಾಕಿ. ಹ್ಯಾಶ್ಟ್ಯಾಗ್ ಪವರ್ಸ್ ನೀವು ಮಿಸ್ ಮಾಡ್ಬಾರ್ದು ರಿಪ್ಲೈಲಿ. ಯಾಕಂದರೆ ನೀವು ಹ್ಯಾಶ್ಟ್ಯಾಗ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರೋ ಪ್ರತಿ ಕಡೆ ಟ್ವೀಟ್ ಕೌಂಟ್ ಆಗುತ್ತೆ. PRK ಟ್ರೆಂಡ್ ಇವಾಗ ಟ್ವೀಟ್ ಹಾಕಿದ್ರಾ, ಅದೊಂದು ಟ್ವೀಟ್ ಕೌಂಟು. ನೆಕ್ಸ್ಟ್ ಅದಕ್ಕೆ ರಿಟ್ವೀಟ್ ಮಾಡಿದ್ರಾ, ಸೊ ಟ್ವೀಟ್ ಕೌಂಟ್ ಇವಾಗ 2 ಆಯಿತು. ನೀವು ಇನ್ನೊಂದು ಕಮೆಂಟ್ ಹಾಕಿದ್ರಾ ಹ್ಯಾಶ್ಟ್ಯಾಗ್ ಪವರ್ಸ್ ಅಂತ, ಅವಾಗ ಟ್ವೀಟ್ ಕೌಂಟ್ ಎಷ್ಟಾಗುತ್ತೆ? 3 ಆಗುತ್ತೆ. PRK ಟ್ರೆಂಡ್ ಟ್ವೀಟ್ ಕೌಂಟ್ ಒಂದು, PRK ಟ್ರೆಂಡ್ ನೀವು ರಿಟ್ವೀಟ್ ಮಾಡಿರೋದು ಒಂದು ಟ್ವೀಟ್ ಕೌಂಟು, ನೀವು ಕಮೆಂಟ್ ಹಾಕಿರೋದು ಇನ್ನೊಂದು ಟ್ವೀಟ್ ಕೌಂಟು. ಬಿಕಾಸ್ ನೀವು ಕಮೆಂಟಲ್ಲಿ ಹ್ಯಾಶ್ಟ್ಯಾಗ್ ಪವರ್ಸ್ ಅಂತ ಹಾಕಿದ್ದೀರಾ. ದಟ್ಸ್ ದ ಮೇನ್ ಥಿಂಗ್. ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಸೀಕ್ರೆಟ್ ಅನ್ನೋದಕ್ಕಿಂತ ಇಟ್ ಈಸ್ ಮೈ ಟ್ರಿಕ್. ನಾನು ಏನೇ ಟ್ರೆಂಡ್ ಮಾಡಿದ್ರು ನಾನು ಇವಾಗವರೆಗೂ ಬ್ಲಾಕ್ ಆಗದಿರೋಂಗೆ ನೋಡ್ಕೊಂಡಿದ್ದೀನಿ ನನ್ನ ಅಕೌಂಟ್ಸ್. ಅದು ಹೆಂಗೆ ಅಂದರೆ 10 tweets 20 retweets 30 comments ರಿಪೀಟ್. 10 ಟ್ವೀಟು 20 ರಿಟ್ವೀಟು 30 ಕಮೆಂಟು ರಿಪೀಟು. ಅರ್ಥ ಆಯ್ತಾ? ಇವಾಗ PRK ಟ್ರೆಂಡಲ್ಲಿ ಟ್ವೀಟ್ ಬಂತು, ಹ್ಯಾಶ್ಟ್ಯಾಗ್ ಸಿಕ್ತು ನಿಮಗೆ, ಅವ್ರ ಕೆಳಗೆ ಒಂದು 30 ರಿಪ್ಲೈ ಕೊಡಿ ವಿತ್ ಹ್ಯಾಶ್ಟ್ಯಾಗ್ ಪವರ್ಸ್. ಬಿಕಾಸ್ ಅವರು ಹ್ಯಾಶ್ಟ್ಯಾಗ್ ಪವರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಹ್ಯಾಶ್ಟ್ಯಾಗ್ ಪವರ್ಸ್ ಅಂತ ಹಾಕ್ಬಿಟ್ಟು ರಿಪ್ಲೈ ಮಾಡಬೇಕು. ಆ್ಯಂಡ್ ರಿಪ್ಲೈ ಮಾಡೋ ಟೈಮಲ್ಲಿ ದ ಥಿಂಗ್ ವಿತ್ ಟ್ವಿಟರ್ ಏನಂದರೆ, ನೀವು ರಿಪ್ಲೈ ಮಾಡ್ತೀರಲ್ಲ, ರಿಪ್ಲೈ ನೀವು ಅಷ್ಟೊಂದು ಸ್ಪ್ಯಾಮ್ ಮಾಡಿದ್ರು ಟ್ವಿಟರ್ ಹೆಂಗೆ ಅಂದರೆ ಇಟ್ ವೋಂಟ್ ಬ್ಲಾಕ್ ಯುವರ್ ಅಕೌಂಟ್. ಬಿಕಾಸ್ ರಿಪ್ಲೈಸಲ್ಲಿ ಇವಾಗ ಆಲ್ಗೋರಿದಮ್ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ, ರಿಪ್ಲೈಸಲ್ಲಿ ಫ್ರೀ ಬಿಟ್ಟವ್ರೆ. ಸೊ ನೀವು ಬೇಗ ರಿಪ್ಲೈಸ್ ಕೂಡ ಹಾಕ್ಬೋದು. ಟ್ವೀಟ್ ಹಾಕೋಕ್ಕಿಂತ ರಿಪ್ಲೈಸ್ ತುಂಬ ಫಾಸ್ಟಾಗಿ ಹಾಕ್ಬೋದು. ಅದ್ರ ಜೊತೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗೋ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ಸೊ 10 tweet 20 retweet 30 comments ರಿಪೀಟ್ ಅಷ್ಟೇ. ಸೊ ಟ್ವೀಟ್ ಬಂತು PRK ಟ್ರೆಂಡ್ಸಿಂದ, ರಿಟ್ವೀಟ್ ಹೊಡೆದ್ರೆ ನೆಕ್ಸ್ಟ್ ಇವಾಗ 30 ರಿಪ್ಲೈ ಹೊಡಿತೀರಾ. ನೆಕ್ಸ್ಟ್ ಹ್ಯಾಶ್ಟ್ಯಾಗ್ ಕ್ಲಿಕ್ ಮಾಡ್ತೀರಾ, ಹ್ಯಾಶ್ಟ್ಯಾಗ್ ಪೇಜ್ಗೆ ಹೋಗುತ್ತೆ. ಹ್ಯಾಶ್ಟ್ಯಾಗ್ ಪೇಜ್ಗೆ ಹೋದಾಗ ಹ್ಯಾಶ್ಟ್ಯಾಗ್ ಯಾರ್ಯಾರು ಯೂಸ್ ಮಾಡ್ಕೊಂಡು ಟ್ವೀಟ್ ಮಾಡಿರ್ತಾರೋ ಅವರೆಲ್ಲರೂ ನಿಮ್ಗೆ ಸಿಗ್ತಾರೆ. ಅವರೆಲ್ಲರೂ ಸಿಕ್ಕಿದಾಗ ಏನು ಮಾಡ್ತೀರಾ, ಅದೇ ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಕೊಂಡು ನೀವು ಒಂದು 10 ಟ್ವೀಟ್ ಹಾಕ್ತೀರಾ. 10 ಟ್ವೀಟ್ ಹಾಕಿದ್ಮೇಲೆ ಏನು ಹೇಳಿದೆ, 20 ರಿಟ್ವೀಟ್. ಯಾರ್ಯಾರು ಈ ಥರ ಕಮೆಂಟ್ಸ್ ಯಾರ್ಯಾರು ಈ ಥರ ಟ್ವೀಟ್ಸ್ ಹಾಕಿರ್ತಾರೆ ನಮ್ಮ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿಕೊಂಡು, ಅವರೆಲ್ಲರಿಗೂ ಒಂದೊಂದು ರಿಟ್ವೀಟ್ ಹೊಡ್ಕೊಂಬನ್ನಿ. ಒಂದು 20 ಜನಕ್ಕೆ ಅವ್ರಿಗೂ ರಿಟ್ವೀಟ್ ಹೊಡಿರಿ. ರಿಟ್ವೀಟ್ ಹೊಡೆದಿದ ತಕ್ಷಣ ಮತ್ತೆ 30 ಕಮೆಂಟ್ಸ್ ಬಂದ್ಬಿಟ್ಟು ನಿಮ್ಮ ಇಷ್ಟ. ಒಬ್ಬರಿಗೆ ಕೊಡ್ತೀರಾ, ಬೇರೆಯವ್ರಿಗೆ ಕೊಡ್ತೀರಾ, ನಿಮ್ಮ ಇಷ್ಟ. ಯಾರೋ ಒಬ್ರು ಟ್ವೀಟ್ ಹಾಕ್ತೀರಾ ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಕೊಂಡು, ಅವರು ಕ್ಲಿಕ್ ಮಾಡಿಬಿಟ್ಟು ಕೆಳಗೆ ಕಮೆಂಟ್ ಸೆಕ್ಷನ್ ಬರುತ್ತೆ. 30 ಕಮೆಂಟ್ಸ್ ಎಷ್ಟೊತ್ತು ಹೇಳಿ. ಇದು ಹ್ಯಾಶ್ಟ್ಯಾಗ್ನ ಕಾಪಿ ಮಾಡಿ ಇಟ್ಕೊಂಬಿಡಿ ನಿಮ್ಮ ಕೀಬೋರ್ಡಲ್ಲಿ. ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಕಮೆಂಟ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದಾಗ ಪೇಸ್ಟ್ ಬರುತ್ತೆ, ಪೇಸ್ಟ್ ಹೊಡಿರಿ. ಆಮೇಲೆ ಏನೊಂದು ಇನ್ಫಾರ್ಮೇಷನ್ ಹಾಕಿ ಟ್ವೀಟ್ ಹೊಡಿರಿ, ಮತ್ತೆ ಇನ್ನೊಂದು ರಿಪ್ಲೈ ಹೊಡಿರಿ, ಪೇಸ್ಟ್ ಹೊಡಿರಿ, ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಹಾಕಿ ಸೆಂಡ್ ಹೊಡಿರಿ, ಅಷ್ಟೇ. ಸೊ ನೀವು ಟ್ರೆಂಡ್ ಅನ್ನೋದು ಅಷ್ಟೊಂದು ಕಷ್ಟ ಇಲ್ಲ ಗುರು. ನನ್ನ ಮಕ್ಕಳು ಕೆಲವರೆಲ್ಲ 20-30 ಮಿಲಿಯನ್ ಎಲ್ಲ ಹೊಡಿತವ್ರೆ. ಟ್ರೆಂಡ್ ಈಸ್ ನಾಟ್ ವೆರಿ ಡಿಫಿಕಲ್ಟ್. ಮೇನ್ಲಿ ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಬೇಕು. ಬರೀ ಕ್ವಾಲಿಟಿ ಇದ್ರೆ ನಡೆಯಲ್ಲ, ಬರೀ ಕ್ವಾಂಟಿಟಿ ಇದ್ರೂ ನಡೆಯಲ್ಲ. ಎರಡೂ ಬೇಕು ಟ್ವಿಟರ್ ಟ್ರೆಂಡಲ್ಲಿ. ಎರಡು ಸಿಕ್ಕಿದ್ರೆ ಒಂಥರ ಹೆಂಗೂ ಹೇಳೋದು, ಬ್ರೆಡ್ ಮೇಲೆ ಬಟರು ಜಾಮ್ ಹಾಕೊಂಡು ತಿಂದಷ್ಟು ಈಸಿ ಅಷ್ಟೇ. ಒಂದು 2-3 ಲೇಯರ್ ಇರ್ತವೆ, ಬಟ್ ಅದು ಹಾಕ್ಕೊಂಡು ತಿಂದಷ್ಟು ಈಸಿ ಬ್ರೇಕ್ಫಾಸ್ಟ್ಗೆ. ಅದು ಮಾಡ್ಕೊತೀರಾ, ಬಿರಿಯಾನಿ ಮಾಡ್ಕೊತೀರಾ, ನೀವೇ ಯೋಚನೆ ಮಾಡಿಬಿಡಿ.
10 ಜನ 10 ಮಿಲಿಯನ್ ಹೊಡಿಬೇಕು ಅಂದಾಗ ಕಷ್ಟ ಅಲ್ಲ, ಇಂಪಾಸಿಬಲ್, ತುಂಬ ಕಷ್ಟ ಆಗುತ್ತೆ. 100-200 ಅಕೌಂಟ್ ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ 2000 ಜನ ಬಂದಾಗ ಮಾಡಿ ಬಿಸಾಕ್ಬೋದು ಅಷ್ಟೇ, ನೀಟಾಗಿ ಹೊಡೆದು ಬಿಡ್ಬೋದು. ನಾನು ಏನೇನು ಹೇಳಿದ್ದೀನಿ ಈ ವಿಡಿಯೋಲ್ಲಿ ದಯವಿಟ್ಟು ನೀವು ಫಾಲೋ ಮಾಡಿ. 10 ಟ್ವೀಟ್ಸ್, 20 ರಿಟ್ವೀಟ್ಸ್, 30 ಕಮೆಂಟ್, ರಿಪೀಟ್, ಇಷ್ಟು ಮಾಡಿ. ಆ್ಯಂಡ್ ನೀವು ದಿನಕ್ಕೆ ಡೋಂಟ್ ಗೋ ಅಬೌವ್ 200 ಟ್ವೀಟ್ಸ್. ಒಂದು ದಿನಕ್ಕೆ 200 ಟ್ವೀಟ್ಗಿಂತ ಮೇಲಕ್ಕೆ ಹೋಗಬೇಡಿ. 500 ರಿಟ್ವೀಟ್ಗಿಂತ ಮೇಲಕ್ಕೆ ಹೋಗಬೇಡಿ. 1000 ಕಮೆಂಟ್ಸ್ಗಿಂತ ಮೇಲಕ್ಕೆ ಹೋಗಬೇಡಿ. 1000 ಕಮೆಂಟ್ಸ್ ಅಂದರೆ ನಾನು ಇವಾಗ ಹೇಳ್ದಂಗೆ 10 ಟ್ವೀಟ್ ಅಂದರೆ ಅದು ಟ್ವೀಟ್ ಲೆಕ್ಕ ಬರುತ್ತೆ. 20 ರಿಟ್ವೀಟ್ ಅಂದರೆ ಅದು ರಿಟ್ವೀಟ್ ಲೆಕ್ಕ ಬರುತ್ತೆ. ರಿಪ್ಲೈ ಅಂದಾಗ ಅದು ಕಮೆಂಟ್ ಲೆಕ್ಕ ಬರುತ್ತೆ. ರಿಪ್ಲೈ ಅಂದರೆ ನೀವು ಯಾರಿಗೆ ರಿಪ್ಲೈ ಮಾಡ್ತೀರಾ, ನಮ್ಮ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಟ್ವೀಟ್ ಮಾಡಿದಾರಾ, ಇಲ್ಲ ನಮ್ಮ ಹ್ಯಾಶ್ಟ್ಯಾಗ್ ಯೂಸೇ ಮಾಡಿಲ್ಲ, ನೀವೆಲ್ಲ ಯೂಸ್ ಮಾಡ್ತೀರಾ ರಿಪ್ಲೈಸಲ್ಲಿ, ಅದು ಕೌಂಟ್ ಆಗುತ್ತೆ. ನೀವು ಇದು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಾ ಅಂದರೆ ನಾನು ಫ್ರ್ಯಾಂಕ್ ಆಗಿ ಒಂದು ಹೇಳ್ಬಿಡ್ತೀನಿ, PRK ಟ್ರೆಂಡ್ಸಲ್ಲಿ 6 ಟ್ವೀಟ್ ಬರುತ್ತಾ, ಹ್ಯಾಶ್ಟ್ಯಾಗ್ ರಿವೀಲಿಂಗ್ ದಿಸ್ ಮ್ಯಾಸಿವ್ ಹ್ಯಾಶ್ಟ್ಯಾಗ್ ಫಾರ್ ದ ಮ್ಯಾಸಿವ್ ಟ್ರೆಂಡ್ ಅಂತ ಹಾಕ್ಬಿಟ್ಟು ಹ್ಯಾಶ್ಟ್ಯಾಗ್ ಫೋರ್ಸ್ ಅಂತ ಹಾಕ್ತಾರಾ, ಅದಕ್ಕೆ ರಿಟ್ವೀಟ್ ಹೊಡೆದ್ರ. ಸೊ 2 ಟ್ವೀಟ್ಸ್ ಆಯಿತು. 30 ಟ್ವೀಟ್ ಹಾಕಿದ್ರಾ, ಎಷ್ಟಾಯಿತು? 32 ಟ್ವೀಟ್ಸ್ ಆಯಿತು. ಟ್ವೀಟ್ ಕೌಂಟಲ್ಲಿ 32 ಟ್ವೀಟ್ ಕೌಂಟ್ ಆಯಿತು. ಸೊ ಅದಕ್ಕೆ ನೀವು ಒಬ್ಬರೇ 32 ಟ್ವೀಟ್ ಕೌಂಟ್ ಕೊಟ್ಬಿಟ್ರಿ, ನೀವೇ ಒಬ್ಬರೇ. ಇದನ್ನು 1000 ಜನ ಮಾಡಿದ್ರೆ ಎಷ್ಟಾಯಿತು? 2000 ಜನ ಮಾಡಿದ್ರೆ ಎಷ್ಟಾಯಿತು? ವಿತಿನ್ ಮಿನಿಟ್ಸ್ ಯು ಕ್ಯಾನ್ ಹಿಟ್ 100K 200K ಈಸಿಯಾಗಿ ಹೊಡೆದು ಬಿಸಾಕ್ಬೋದು. ಬಟ್ ಮಾಡೋ ಮನಸ್ಸಿರಬೇಕು, ಛಲ ಇರಬೇಕು, ಮೋಟಿವೇಶನ್ ಇರಬೇಕು. ಮೋಟಿವೇಶನ್ ಕೊಡೋಕೆ ನಾನು ರೆಡಿ. ಬಟ್ ದ ಥಿಂಗ್ ಇಸ್ ದಟ್ ನೀವು ಭಯ ಬೀಳ್ತಾ ಇದ್ರಿ, ಏನು ಗುರು ಟ್ವಿಟರ್ ಅರ್ಥ ಆಗಲ್ಲ ಅಂತ. ಅರ್ಥ ಆಗದಿರೋದೇನಿಲ್ಲ ಗುರು, ಏನೇನು ಮಹಾನ್ ವಿದ್ಯಾನ ಹೇಳಿ ನಾವೇನು ಹೋಗ್ಬಿಟ್ಟು ಬಾರ್ಡರ್ ಹತ್ರ ಹೋಗ್ಬಿಟ್ಟು ಫೈಟ್ ಮಾಡೋಕೆ ಹೇಳ್ತಾ ಇದೀವ? ಟ್ವಿಟ್ರಲ್ಲ ಯಾಕೆ ಅಂಜಿ ಪಿಂಜಿ ಮಾಡ್ರಪ್ಪ, ಈಸ್ ವೆರಿ ಈಸಿ. ಇಟ್ಸ್ ಜಸ್ಟ್ ನಾನು ಇವಾಗ ಹೇಳ್ದಂಗೆ ಇನ್ಸ್ಟಾಲ್ ಮಾಡಿರಿ, ಅಕೌಂಟ್ ಕ್ರಿಯೇಟ್ ಮಾಡಿ, ಒಂದು 2-3 ಅಕೌಂಟ್ ಮೇಂಟೈನ್ ಮಾಡ್ತೀನಿ ಅಂದರೆ ಮಾಡಿ, ಇಲ್ಲಾಂದ್ರೆ ಒಂದೇ ಮೇಂಟೈನ್ ಮಾಡ್ತೀರಾ ಅದು ಮಾಡಿ. ಮೇನ್ ಥಿಂಗ್ ಇಸ್ ದಟ್ ನಿಮ್ಮ ಅಕೌಂಟ್ ಸೇಫ್ ಆಗಿರಬೇಕು. ಅದನ್ನ ಹೆಂಗೆ ಸೇಫ್ ಆಗಿರಬೇಕು ಅನ್ನೋದು ನಾನು ಇವಾಗ ಹೇಳಿದ್ದೀನಿ ಒಂದು ಟ್ರಿಕ್ಕು. ಅದ್ರ ಜೊತೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಈ ಟ್ರಿಕ್ ಬಂದ್ಬಿಟ್ಟು ಇಟ್ ಇಸ್ ವೆರಿ ಸಿಂಪಲ್. ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ನಿಮ್ಮ ಟ್ವಿಟರ್ ಪ್ರೊಫೈಲ್ ಲಿಂಕ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಟ್ವಿಟರ್ ಪ್ರೊಫೈಲ್ ಲಿಂಕ್ ಹೆಂಗೆ ತಗೊಳ್ಳೋದು ಅಂದರೆ, ಮತ್ತೆ ನೀವು ಟ್ವಿಟರ್ ಓಪನ್ ಮಾಡಿ, ಆ್ಯಪ್ ಓಪನ್ ಮಾಡಿದ್ಮೇಲೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಕಾಣಿಸುತ್ತೆ ಟಾಪ್ ಲೆಫ್ಟಲ್ಲಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು 3 ಡಾಟ್ ಕಾಣಿಸುತ್ತೆ. 3 ಡಾಟ್ ಕಾಣಿಸಿದಾಗ ಶೇರ್ ಅಂತ ಬರುತ್ತೆ. ಶೇರ್ ಆಪ್ಷನ್ ಬಂದಾಗ ಅದನ್ನು ಕಾಪಿ ಲಿಂಕ್ ಕೊಡ್ಬಿಟ್ಟು ನಮ್ಮ ವಿಡಿಯೋಗೆ ವಾಪಸ್ ಬನ್ನಿ, ಕಮೆಂಟ್ ಸೆಕ್ಷನಲ್ಲಿ ನನ್ನ ಟ್ವಿಟರ್ ಪ್ರೊಫೈಲ್ ಲಿಂಕ್ ಅಂತ ಹಾಕ್ಬಿಟ್ಟು 2 ಡಾಟ್ ಹಾಕ್ಬಿಟ್ಟು ಸ್ಪೇಸ್ ಬಾರ್ ಕೊಟ್ಬಿಟ್ಟು ನಿಮ್ಮ ಲಿಂಕ್ನ ಕರೆಕ್ಟಾಗಿ ಹಾಕಿ, ಕ್ಲಿಕ್ ಮಾಡೋ ಥರ ಹಾಕಿ, ಸ್ಪೇಸ್ ಬಾರ್ ಕೊಟ್ಬಿಟ್ಟು ಹಾಕಿ. ಸ್ಪೇಸ್ ಬಾರ್ ಕೊಟ್ಟಿಲ್ಲ ಅಂದರೆ ಅದ್ರ ಜೊತೆ ಅಂಟ್ಕೊಂಡು ಹೋಗ್ಬಿಡುತ್ತೆ, ಆಮೇಲೆ ಕ್ಲಿಕ್ ಆಗಲ್ಲ ಲಿಂಕ್. ಸೊ ಲಿಂಕ್ ಮಾತ್ರ ಕ್ಲಿಕ್ ಮಾಡೋ ಥರ ಹಾಕಿ. ಆ್ಯಂಡ್ ಈ ಲಿಂಕ್ ಯಾರ್ಯಾರು ಹಾಕ್ತಾರೋ ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ಕಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ಫಾಲೋ ಮಾಡಿ. ಆ್ಯಂಡ್ ನಿಮ್ಮ ಲಿಂಕ್ ಕೂಡ ಹಾಕಿ, ಅವ್ರು ಕೂಡ ನಿಮ್ಮ ಫಾಲೋ ಮಾಡ್ಕೊತಾರೆ. ಈ ವಿಡಿಯೋಯಿಂದ ಒಬ್ಬೊಬ್ಬರಿಗೆ 500 ಫಾಲೋವರ್ಸ್ ರೀಚ್ ಆದರೆ ನಮ್ಮನ್ನ ಟಚ್ ಮಾಡೋರು ಯಾರು ಇರಲ್ಲ. ಬಟ್ ನನಗಂತೂ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ನೀವು ಮಾಡ್ತೀರಾ ಅಂತ. ಲೆಟ್ ಜಸ್ಟ್ ಸಿ, ನಿಮ್ಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಈ ಚಾಲೆಂಜ್ನ ನೀವು ಅದೆಷ್ಟು ಮಟ್ಟಕ್ಕೆ ಸೀರಿಯಸ್ ಆಗಿ ತೊಗೊತೀರೋ ಅದು ನಿಮ್ಮ ಇಷ್ಟ. ಸೊ ನಿಮ್ಮ ಟ್ವಿಟರ್ ಪ್ರೊಫೈಲ್ ಲಿಂಕ್ ಹಾಕಿ ಕೆಳಗೆ ಫಾಲೋ ಈಚ್ ಅದರ್. ಪ್ರತಿಯೊಬ್ಬರು ನಾನು ನಿಮ್ಮಷ್ಟಕ್ಕೆ ನೀವೇ ಫಾಲೋ ಮಾಡ್ಕೊಳ್ಳಿ, ಫಾಲೋ ಬ್ಯಾಕ್ ಮಾಡ್ಕೊಳ್ಳಿ, ನಿಮ್ಮ ಫಾಲೋವರ್ಸ್ ಹೆಚ್ಚು ಮಾಡ್ಕೊಳ್ಳಿ. ಹೆಚ್ಚು ಮಾಡ್ಕೊಂಡಷ್ಟು ನಿಮ್ದು ಲಾಕ್ ಆಗಲ್ಲ, ಬ್ಲಾಕ್ ಆಗಲ್ಲ, ಹೊಗೆ ಹಾಕ್ಸ್ಕೊಂಡ ಸೀನೇ ಇರಲ್ಲ. ಆದಷ್ಟು ಫಾಲೋವರ್ಸ್ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ವೆನ್ ಬಿಗ್ ಟ್ವಿಟರ್ ಪ್ರೊಫೈಲ್ಸ್ ಟ್ರೆಂಡ್ ತುಂಬ ಫಾಸ್ಟಾಗಿ ಟ್ರೆಂಡ್ ಆಗುತ್ತೆ, ತುಂಬ ಫಾಸ್ಟಾಗಿ ಟ್ರೆಂಡ್ ಆಗುತ್ತೆ. ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋಗೆ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ನಾರ್ಮಲಾಗಿ ನಾನು ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀನಿ ಅಷ್ಟೇ. ಬಟ್ ಈ ವಿಡಿಯೋಗೆ ಪ್ಲ್ಯಾನ್ ಮಾಡ್ಕೊಂಬಂದು ಮಾತಾಡ್ತಿದ್ದೀನಿ. ಪ್ರತಿಯೊಂದು ಪಾಯಿಂಟು ಕೂಡ ಯಾವುದು ಮಿಸ್ ಮಾಡಬಾರ್ದು ಅಂತ ಮಾತಾಡ್ತೀನಿ. ಅದಕ್ಕೆ ಇದು ಲೆಂತಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ನಿಮಗೆ ಬೋರ್ ಆಗಿದ್ರೆ ಐಮ್ ಸಾರಿ, ಬಟ್ ಪ್ರತಿಯೊಂದು ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ವಿಡಿಯೋ. ನಾನು ಯಾವುದು ಕುಯ್ದಿಲ್ಲ, ಯಾವುದು ತುಂಬ ದೊಡ್ಡದಾಗಿ ಏನು ಮಾತಾಡಿಲ್ಲ, ಇವಾಗ ಕುಯ್ತಾ ಇದ್ದೀನಿ ಅಷ್ಟೇ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸಿದ್ದೀನಿ. ನಾನು ನಿಮ್ಮ ವಿಜಯ್ ಸೈನಿಂಗ್ ಆಫ್.